ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಮೊದಲಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನನ್ನ ಬೇರೆ ಬೇರೆ ಕಥೆಗಳನ್ನ ಕೇಳೋ ಒಂದು ಅವಕಾಶವೂ ಸಿಗುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನನಗೆ ನನ್ನ ಕಥೆಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ತುಂಬ ಬರ್ತಾ ಇದೆ, ಬಟ್ ಸಬ್ಸ್ಕ್ರಿಪ್ಷನ್ ಏನೂ ಬರ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಹೋಗೋದೇನೂ ಇಲ್ಲ ಅಲ್ವಾ, ಏನೂ ಕೊಡಬೇಕಾಗಿಲ್ಲ, ಏನೂ ಇಲ್ಲ. ನೋಟಿಫಿಕೇಷನ್ ಸೌಂಡು ನಿಮಗೆ ಇರಿಟೇಟ್ ಮಾಡುತ್ತೆ ಅಂತಾದರೂ ಕೂಡ ಹೇಳಿದ್ದೀನಲ್ಲ, ಒಂದೇ ಸಲ ಒತ್ತಿ. ನಿಮ್ಮ ಬಲಗಡೆ ಇರೋ ಬೆಲ್ ಐಕಾನ್ನ 2 ಸಲ ಒತ್ತಬೇಡಿ. ಆವಾಗ ನಿಮಗೆ ಇರಿಟೇಷನೂ ಆಗಲ್ಲ, ಸೌಂಡ್ಸು ಬರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಅನೀಶ್ ಈಗ ಸರಿಯಾಗಿ ಪ್ರಾರ್ಥನಾಳನ್ನು ನೋಡಿದ. ದುಂಡಗಿನ ಮುದ್ದು ಮುಖ, ದೊಡ್ಡದಾದ ಅರಳು ಕಂಗಳು, ಮುದ್ದಾದ ಮೂಗು, ಗಾಬರಿಗೋ ಏನೋ ಕೆಂಪಗಾಗಿದ್ದ ಕೆನ್ನೆ, ಅದುರುತ್ತಿದ್ದ ಕೆಂಪಗಿನ ತುಟಿಗಳು, ಒಟ್ಟಿನಲ್ಲಿ ಸ್ನಿಗ್ಧ ಸೌಂದರ್ಯದ ಒಡತಿ. ಧರಿಸಿದ್ದ ಲಂಗ ದಾವಣಿಯಲ್ಲಿ ಬಹಳ ಮೋಹಕವಾಗಿ ಕಂಡಳು ಅವನ ಕಣ್ಣಿಗೆ. ಗೆಳೆಯ ಇವಳಿಗೆ ಮನಸೋತಿದ್ದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಎನಿಸಿತು ಅವನಿಗೆ. ಮುಖದಲ್ಲಿ ಮತ್ತೊಮ್ಮೆ ಮುಗುಳ್ನಗು ಮೂಡಿತು ಅವನಿಗೆ. ಮಮತಾ ಅಂತೂ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ನಿಂತು ಬಿಟ್ಟಿದ್ದಳು. ಅವನ ಈ ಬಗೆಗಿನ ಕಾಳಜಿ ಆಶ್ಚರ್ಯ ತಂದಿತ್ತು ಅವಳಿಗೆ. ಪ್ರಾರ್ಥನಾ ಅಂತೂ ಕಂಗಾಲಾಗಿ ಅವನನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು. ಯಾಕೆಂಗೆ ಆಡ್ತಾವ್ರೆ ಈ ವಯ್ಯ? ನನ್ನ ತಲೆ ಕೆಟ್ಟು ಗೊಬ್ಬರ ಆಯ್ತಾ ಇದೆ ಇಲ್ಲಿ. ಪದೇ ಪದೇ ಹಿಂಗೆ ನನ್ನ ಹತ್ರ ಬಂದು ನನ್ನ ಮುಟ್ಟಿದ್ರೆ ನನ್ನ ಗತಿ ಏನಾಗಬೇಡ. ಮೊದಲೇ ಉಸಿರಾಡಕ್ಕೆ ಆಯ್ತಾ ಇಲ್ಲ ನನಗೆ. ಕೆಂಪಗಾದ ಮುಖ ಹೊತ್ತು ಅವನ ಕಣ್ತಪ್ಪಿಸಿದ್ದಳು ಪ್ರಾರ್ಥನಾ. ಹಲೋ, ಐ ಆಮ್ ಅನೀಶ್, ನಿಮ್ಮ ಪ್ರೊಫೆಸರ್ ಅವರ ಫ್ರೆಂಡ್. ಮಮತಾಗಿ ತನ್ನನ್ನು ತಾನು ಪರಿಚಯಿಸಿಕೊಂಡ ಅನೀಶ್ ಅವಳ ಮುಖವನ್ನೇ ನೋಡುತ್ತಾ. ಅವನ ಆ ನೋಟ ಮಮತಾ ಮಾತನಾಡಲು ತಡವರಿಸುವಂತೆ ಮಾಡಿತ್ತು. ಹಾಯ್ ಸರ್. ಅದು ಹುಡುಗಿ ಗಾಬರಿಯಾಗಿರುವುದು ತಿಳಿಯಿತು ಅವನಿಗೆ. ತನ್ನ ನೋಟವನ್ನು ಬದಲಾಯಿಸಿ ಅತ್ತ ಇತ್ತ ನೋಡತೊಡಗಿದ. ನಾನು ಮಮತಾ. ಅವಳಲ್ಲ ಪ್ರಾರ್ಥನಾ, ಅವಳ ಗೆಳತಿ. ಈಗ ಸಲೀಸಾಗಿ ಮಾತನಾಡಿದಳು ಮಮತಾ. ಮುಗುಳ್ನಗೆಯೂ ಮೂಡಿತು ಅವನ ಮುಖದ ಮೇಲೆ. ಓ ಗುಡ್, ನೈಸ್ ಟು ಮೀಟ್ ಯು ಮಮತಾ ಎಂದ. ಸುಮ್ಮನೆ ನಕ್ಕು ತಲೆಯಾಡಿಸಿದಳು. ಇವಳು ಪ್ರಾರ್ಥನಾಳಂತೆಯೇ ಲಂಗ ದಾವಣಿ ಧರಿಸಿದ್ದಳು. ಎಣ್ಣೆಗೆಂಪು ಮೈಬಣ್ಣ, ಪ್ರಮಾಣಬದ್ಧ ಮೈಮಾಟ, ನೋಡಲು ಸುಂದರಿಯೇ. ಇನ್ನೂ ಚಿಕ್ಕ ವಯಸ್ಸು. ಅವಳನ್ನೇ ನೋಡುತ್ತಾ ಅಂದುಕೊಂಡ ಅನೀಶ್. ತನ್ನ ಪರಿಸ್ಥಿತಿಯನ್ನು ನೆನೆದು ಎಚ್ಚೆತ್ತವನು ವಿಷಾದದಿಂದ ತಲೆ ಕೊಡವಿದ. ದೀರ್ಘ ಉಸಿರು ಹೊರಹಾಕಿದವನೇ ಥಟ್ಟನೆ ಎದ್ದು ಅವಳಿಗೆ ಬೆನ್ನು ಮಾಡಿದ ಶರಶ್ಚಂದ್ರ. ಈಗ ಸರಾಗವಾಗಿ ಉಸಿರಾಡಿದಳು ಪ್ರಾರ್ಥನಾ. ಅಬ್ಬಾ, ಸದ್ಯ ಬದುಕ್ದೆ. ಈ ವಯ್ಯನ್ ನೋಡಿದ್ರೇನೆ ಕೈಕಾಲೆಲ್ಲ ನಡ್ಕ ಬಂದಂಗಾಯ್ತದೆ ನನಗೆ. ನೋಡ್ದ ಅಪ್ಪ ದೊರೆ, ಜ್ವರ ಏನಾದರೂ ಬಂದಿದ್ಯಾ? ಗೆಳೆಯನ ಕಾಲೆಳೆದ ಅನೀಶ್. ಒಂದು ಕೈ ಪ್ಯಾಂಟಿನ ಜೇಬಿನಲ್ಲಿ ಹಾಕಿ ಇನ್ನೊಂದು ಕೈಯಿಂದ ಹುಬ್ಬು ತೀಡಿಕೊಂಡ ಶರಶ್ಚಂದ್ರ. ಮುಜುಗರದಿಂದ ಬಗ್ಗಿಸಿದ ತಲೆಯನ್ನು ಮೇಲೆತ್ತದೇ ಕುಳಿತಿದ್ದಳು ಪ್ರಾರ್ಥನಾ. ಅಪ್ಪ ಪುಣ್ಯಾತ್ಮ, ನನ್ನ ಪರಿಚಯ ಆದರೂ ಮಾಡಿಸೋ ಅವರಿಗೆ. ಗೆಳೆಯನ ಹೆಗಲು ಬಳಸಿ ಅವನ ಕಿವಿಯಲ್ಲಿ ಪಿಸುಗುಟ್ಟಿದ ಅನಿ. ಎಚ್ಚೆತ್ತ ಶರಶ್ಚಂದ್ರ ಅವಳ ಕಡೆ ತಿರುಗಿದ. ಅಂದಂಗೆ ಇವನು ನನ್ನ ಗೆಳೆಯ, ಸಹೋದರ ಎಲ್ಲ. ಹೆಸರು ಅನೀಶ್ ಹೆಗ್ಡೆ. ಪೂನಾ ಅಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾನೆ ಎಂದ. ಹಲೋ ಎಂದ ಅನೀಶ್. ಪ್ರಾರ್ಥನಾ ಕೈ ಮುಗಿದು ಮುಗುಳ್ನಕ್ಕಳು ಅವನನ್ನು ನೋಡಿ. ನನ್ನ ಹೆಸರು ಪ್ರಾರ್ಥನಾ, ಫಸ್ಟ್ ಇಯರ್ BSc ಎಂದಳು. ಅವಳ ಮಾತು, ನಗುಮುಖ ತುಂಬ ಆಹ್ಲಾದಕರವಾಗಿತ್ತು. ಎಂಥವರೂ ಮನಸೋಲುವಂತಹ ಹೆಣ್ಣು ಇವಳು ಎನಿಸಿತು ಅನೀಶ್ಗೆ. ಶರಶ್ಚಂದ್ರ ತನ್ನ ನೋಟ ಅವಳ ಮೇಲೆ ಹೋಗದಂತೆ ಪ್ರಯತ್ನಿಸಿ ಸೋಲುತ್ತಿದ್ದ. ಓ ಹೌದಾ, ನಮ್ಮ ಚಂದ್ರು ಕಾಲೇಜಲ್ಲೇನಾ ನೀವು ಓದ್ತಿರೋದು? ಮಮತಾ ಪ್ರಾರ್ಥನಾ ಇಬ್ಬರನ್ನೂ ನೋಡುತ್ತಾ ಕೇಳಿದ ಅನೀಶ್. ಹೌದು ಸರ್, ಇಬ್ಬರೂ ಒಟ್ಟಿಗೆ ಹೇಳಿದರು. ವೆರಿ ಗುಡ್, ಒಳ್ಳೆ ಕಾಲೇಜದು. ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಎಂದ ಮನಪೂರ್ವಕವಾಗಿ. ಏನ್ರಪ್ಪ ಎಲ್ಲ ಸೇರಿಕೊಂಡು ನನ್ನ ಪೇಷಂಟ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಎನ್ನುತ್ತಾ ಒಳ ಬಂದ ಡಾಕ್ಟರ್ ವಿಜಯ್. ಒಂದು ಸಲ ಚೆಕಪ್ ಮಾಡಿಬಿಡ್ತೀನಿ, ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ, ನೋ ಪ್ರಾಬ್ಲಮ್. ನೀವು ಟೈಮ್ಗೆ ಊಟ ತಿಂಡಿ ಮಾಡಬೇಕು ಕಣ್ರಿ.
ಎಂದ ವಿಜಯ್ ಟೆಂಪರೇಚರ್ ಚೆಕ್ ಮಾಡಿ. ಫೀವರ್ ಏನಿಲ್ಲ ಎಂದ. ನಾನು ಹೋಗ್ಬೋದಾ ಹಂಗಾದ್ರೆ? ತಕ್ಷಣ ಕಣ್ಣರಳಿಸಿ ಕೇಳಿಯೇ ಬಿಟ್ಟಳು ಪ್ರಾರ್ಥನಾ. ಮುಗುಳ್ನಕ್ಕು. ಯಾಕ್ರಿ, ನಾವೇನು ಮಾಡಿದ್ದೀವಿ ಅಂತ ಇಷ್ಟು ಆತುರ ಹೋಗೋದಿಕ್ಕೆ ಎಂದ ತಮಾಷೆ ಮಾಡಿದ. ಅದು ಅವಳಿಗೆ ಈಗ ಮುಜುಗರವಾಗತೊಡಗಿತು. ಪರವಾಗಿಲ್ಲ ಕಣ್ರಿ, ಹಾಸ್ಪಿಟಲಲ್ಲಿ ಯಾರು ಇರ್ತೀನಿ ಅಂತಾರೆ. ಸರಿ, ನೀವು ಹೋಗ್ಬೋದು. ಆದರೆ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಟಾನಿಕ್ಸ್ ಎಲ್ಲ ತಪ್ಪದೇ ತಗೋಬೇಕು. ಊಟ ತಿಂಡಿ ನಿದ್ದೆ ಎಲ್ಲ ಕರೆಕ್ಟಾಗಿ ಮಾಡಬೇಕು. ಓಕೆ? ಆಯಿತು ಸರ್, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ ತಕ್ಷಣ ಹೇಳಿದಳು ಮಮತಾ. ಗುಡ್, ಒಳ್ಳೆ ಫ್ರೆಂಡ್ ಇದ್ದಾರೆ ನಿಮಗೆ ಎಂದ ವಿಜಯ್ ಎದ್ದು ನಿಂತ. ಏನಪ್ಪ ದೊರೆ, ಇವಾಗ ಸಮಾಧಾನನಾ? ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಇವಾಗ ನಿನ್ನ ಪ್ರಾರ್ಥನಾ. ಗೆಳೆಯನ ಹೆಗಲು ಬೆಳೆಸಿ ಅವನ ಕಿವಿಯಲ್ಲಿ ಪಿಸುಗುಟ್ಟಿದ್ದ ವಿಜಯ್. ಕೂದಲು ಮೇಲೇರಿಸಿ ಹುಬ್ಬು ತೀಡಿಕೊಂಡ ಶರಶ್ಚಂದ್ರ. ಅವರು ನನ್ನ ಸ್ಟೂಡೆಂಟ್, ನನ್ನ ಪ್ರಾರ್ಥನಾ ಅಲ್ಲ. ಸಿಡುಕಿದ ಗೆಳೆಯನ ಮೇಲೆ. ಓಕೆ, ಅದಕ್ಕೆ ಯಾಕೆ ಸಿಡುಕ್ತೀಯ? ಒಂದಲ್ಲ ಒಂದಿನ ಯಾರು ಏನು ಅಂತ ಗೊತ್ತಾಗೇ ಆಗುತ್ತೆ ಎಂದ ಚಿಕ್ಕದಾಗಿ ಹೇಳಿಕೊಂಡ ವಿಜಯ್. ವಾಟ್, ಏನಂದೆ? ಏನಿಲ್ಲ ಕಣೋ ಪುಣ್ಯಾತ್ಮ, ಡಿಸ್ಚಾರ್ಜ್ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಅವರನ್ನು ಕರ್ಕೊಂಡೋಗ್ಬೋದು ಅಂದೆ ಎಂದು ಹೊರನಡೆದ ವಿಜಯ್. ಇಲ್ಲೇ ಇರಿ, ಇವಾಗ ಬರ್ತೀನಿ ಎಂದು ಹೊರಟ ಶರಶ್ಚಂದ್ರ. ಅವನ ಹಿಂದೆಯೇ ಅನೀಶ್ ಕೂಡ ಹೊರಟ. ಮಮ್ಮಿ, ಬಿಲ್ ಎಷ್ಟಾಗೈತೋ ಗೊತ್ತಿಲ್ವಲ್ಲ. ದೊಡ್ಡ ಆಸ್ಪತ್ರೆ ಅನ್ನಿಸ್ತದೆ ಇದು ಬೇರೆಯ. ಬಿಲ್ ಕೂಡ ಮಾಡ್ದಂಗೆ ಇರ್ತದಲ್ಲ, ದೊಡ್ಡದಾಗೆ ಇರ್ತದಲ್ಲ. ಪಾಪ ಆ ವಯ್ಯನೇ ಕಟ್ತಾವ್ರಲ್ಲೇ. ನಂಗ್ಯಾಕೋ ಸರಿ ಹೋಯ್ತಾ ಇಲ್ಲ ಕಣೆ. ಗೆಳತಿಯ ಹತ್ತಿರ ಪೇಚಾಡಿಕೊಂಡಳು ಪ್ರಾರ್ಥನಾ. ಹೌದು ಕಣೆ ಪಾರಿ, ನನಗೂ ಹಾಗೆ ಅನ್ನಿಸ್ತಾ ಐತೆ. ಆಮ್ಯಾಕಾದರೂ ಕೇಳೋಣ ಬಿಡು, ಎಷ್ಟಾದದೋ ದುಡ್ಡು. ಮಮತಾಳಿಗೂ ಹಾಗೆ ಅನ್ನಿಸುತ್ತಿತ್ತು. ಅಷ್ಟರಲ್ಲಿ ಗೆಳೆಯರಿಬ್ಬರೂ ಒಳಬಂದಿದ್ದರು. ಬನ್ನಿ, ನಿಮ್ಮನ್ನು ಹಾಸ್ಟೆಲ್ಗೆ ಬಿಟ್ಬಿಟ್ಟು ಹೋಗ್ತೀವಿ ಎಂದ ಶರಶ್ಚಂದ್ರ. ಸರ್, ಅದು ಪರವಾಗಿಲ್ಲ ಸರ್, ನಾವೇ ಆಟೋ ಮಾಡಿಕೊಂಡು ಹೋಗ್ತೀವಿ. ಮತ್ತೆ ಯಾಕೆ ನಿಮಗೆ ಸುಮ್ಮನೆ ತೊಂದರೆ? ನಿಧಾನವಾಗಿ ಹೇಳಿದಳು ಪ್ರಾರ್ಥನಾ. ಶರಶ್ಚಂದ್ರನಿಗೆ ಸಿಟ್ಟು ಸರ್ರನೇ ಏರಿತು. ಮಮತಾ, ಹೇಳಿ ನಿಮ್ಮ ಫ್ರೆಂಡ್ಗೆ. ನನಗೆ ತೊಂದರೆ ಅಂತ ಅನ್ನಿಸಿದ್ರೆ ಅವರನ್ನು ಇಲ್ಲಿಗೆ ಕರ್ಕೊಂಡು ಬರ್ತಾನೆ ಇರಲಿಲ್ಲ ನಾನು. ಇವಾಗ ಹೇಳಿ ಹೋಗೋಣ. ಅವಳನ್ನೇ ನೋಡುತ್ತಾ ಕೋಪದಿಂದ ಹೇಳಿದ ಶರಶ್ಚಂದ್ರ. ಪ್ರಾರ್ಥನಾಳಿಗೆ ಭಯದಿಂದ ಉಸಿರು ಕಟ್ಟಿದಂತಾಯಿತು. ಬೆವೆತ ತನ್ನ ಹಣೆಯನ್ನು ಒರೆಸಿಕೊಂಡಳು. ಸುಮ್ಮನೆ ಎದ್ದು ನಿಂತಳು. ಕಾಮ್ ಡೌನ್ ಮಗ, ಯಾಕೆ ಇಷ್ಟು ಕೋಪ? ಪಾಪ ನೋಡು, ಹುಡುಗಿ ಹೆದರಿಬಿಟ್ಟಿದೆ ಎಂದ ಅನೀಶ್ ಗೆಳೆಯನ ಹತ್ತಿರ. ಅವಳ ಮುಖವನ್ನೇ ದಿಟ್ಟಿಸಿದ ಶರಶ್ಚಂದ್ರನಿಗೆ ಪಾಪ ಎನ್ನಿಸಿತು. ಭಯದಲ್ಲಿ ಬೆವತು ಹೋಗಿದ್ದಳು ಅವಳು. ಸಾರಿ ಪ್ರಾರ್ಥನಾ ಎಂದ ಶರಶ್ಚಂದ್ರ. ಸುಮ್ಮನೆ ತಲೆಯಾಡಿಸಿದಳು. ತಲೆ ಎತ್ತಿ ಅವನನ್ನು ನೋಡುವ ಧೈರ್ಯವಾಗಲಿಲ್ಲ ಅವಳಿಗೆ. ಅವನಿಗೆ ಸಿಟ್ಟು ಬಂದ ವಿಷಯವೇ ಬೇರೆ. ತಾನು ಇವಳನ್ನು ಇಷ್ಟೆಲ್ಲ ಹಚ್ಚಿಕೊಂಡಿದ್ದೇನೆ. ಇವಳು ನೋಡಿದರೆ ಸಾಕು, ನನ್ನ ಮನಸ್ಸು ದೇಹ ನನ್ನ ಹಿಡಿತದಲ್ಲೇ ಇರುವುದಿಲ್ಲ. ಯಾವುದೋ ಅರಿಯದ ಭಾವನೆ ನನ್ನನ್ನು ಆವರಿಸಿ ಹೈರಾಣಾಗಿ ಹೋಗುತ್ತೇನೆ ನಾನು. ಆದರೆ ಇವಳಿಗೆ ನಾನು ದೂರದವನು ಎನ್ನುವ ಭಾವನೆ ಇದೆಯೇ? ಇವಳಿಗೆ ನಾನು ಏನೂ ಅಲ್ಲವೇ ಎಂದೆನಿಸಿ ಬೇಸರವಾಗಿತ್ತು ಅವನಿಗೆ. ಅದಕ್ಕೆ ಅವನಿಗೆ ಕೋಪ ಸರ್ರನೆ ತಲೆಗೆ ಏರಿಬಿಟ್ಟಿತ್ತು. ಅದು ಅಸಲು ವಿಷಯ. ಪ್ರಾರ್ಥನಾಳ ಹತ್ತಿರ ನಡೆದಿದ್ದ ಅವನು ಅವಳನ್ನು ಎತ್ತಿಕೊಳ್ಳಲು ನೋಡಿದ ಪ್ರಾರ್ಥನಾ ಒಂದೊಂದೇ ಹೆಜ್ಜೆ ಹಿಂದೆ ಹಾಕುತ್ತಿದ್ದಳು. ಇನ್ನೇನು ಅವಳ ಹತ್ತಿರ ಬಂದು ಬಗ್ಗಿದ್ದ ಎತ್ತಿಕೊಳ್ಳಲು. ಸರ್, ಏನು ಮಾಡ್ತಾ ಇದ್ದೀರಾ? ನಾನೇ ನಡ್ಕೊಂಡು ಬರ್ತೀನಿ, ಗಾಬರಿಯಿಂದ ಹೇಳಿದಳು. ಎಚ್ಚೆತ್ತ ಶರಶ್ಚಂದ್ರ ಹಿಂದೆ ಬಂದು ತಲೆ ಒತ್ತಿಕೊಂಡ. ಓ ಸಾರಿ, ಅದು ನಾನು. ಓಕೆ, ಬನ್ನಿ ಈಗ ಟೈಮ್ ಆಯಿತು, ಹೋಗೋಣ ಎಂದು ಪರಿಸ್ಥಿತಿಯನ್ನು ಸುಧಾರಿಸಿದ ಅನೀಶ್. ಸಮಾಧಾನದ ನಿಟ್ಟುಸಿರು ಬಿಟ್ಟ ಶರಶ್ಚಂದ್ರ ಗೆಳೆಯನ ಕಡೆ ಕೃತಜ್ಞತೆಯಿಂದ ನೋಡಿದ. ಪ್ರಾರ್ಥನಾ ಕೂಡ ಸರಾಗವಾಗಿ ಉಸಿರಾಡತೊಡಗಿದಳು. ಬ್ಯಾಗ್ ಎತ್ತಿಕೊಂಡು ಬಂದಳು ಮಮತಾ. ಇಬ್ಬರನ್ನೂ ಹೊತ್ತ ಕಾರು ಅವರ ಹಾಸ್ಟೆಲ್ನತ್ತ ಹೊರಟಿತು. ಅವರನ್ನು ಹಾಸ್ಟೆಲ್ ಒಳಗೆ ಬಿಟ್ಟು ಸಿಬ್ಬಂದಿಯ ಹತ್ತಿರ ಮಾತನಾಡಿ ಮತ್ತೊಮ್ಮೆ ಇಂತಹ ಸಮಸ್ಯೆ ಆಗಬಾರದೆಂದು ಎಚ್ಚರಿಸಿಯೇ ಹೊರಟಿದ್ದ ಮನೆಗೆ ಶರಶ್ಚಂದ್ರನತ್ತ ಕೃತಜ್ಞತೆಯಿಂದ ನೋಡಿದ್ದರು ಇಬ್ಬರು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ತಿಳಿತಿಲ್ಲ. ನಿಮ್ಮಿಂದ ತುಂಬ ಉಪಕಾರವಾಯಿತು ಸರ್ ಎಂದಳು ಮಮತಾ. ಡೋಂಟ್ ಸೇ ಥ್ಯಾಂಕ್ ಯು, ಇಟ್ಸ್ ಮೈ ಡ್ಯೂಟಿ. ಎನಿವೇಸ್, ನೀವು ಹುಷಾರಾಗಿರಿ. ಏನೇ ಸಮಸ್ಯೆ ಆದರೂ ನನಗೆ ಕಾಲ್ ಮಾಡಿ, ಸಂಕೋಚ ಬೇಡ ಎಂದು ಪ್ರಾರ್ಥನಾಳತ್ತ ದೀರ್ಘವಾಗಿ ನೋಡಿ ಥಟ್ಟನೆ ಹಿಂದೆ ತಿರುಗಿ ಹೊರಟು ಬಿಟ್ಟ ಶರಶ್ಚಂದ್ರ. ಅನೀಶ್ ಕಾರಿನ ಬಳಿಯೇ ಇದ್ದ. ಹೊರಬಂದು ಕಾರಿನಲ್ಲಿ ಕುಳಿತು ದೀರ್ಘ ಬಿಸಿ ಉಸಿರು ಹೊರಹಾಕಿದ ಶರಶ್ಚಂದ್ರ. ಯಾಕೋ ಮಗ, ಏನಾಯಿತು ಕೇಳಿದ ಅನೀಶ್ ಶರಶ್ಚಂದ್ರನತ್ತ ನೋಡುತ್ತಾ. ಅವನ ಮುಖವನ್ನೇ ನೋಡಿದ
ಶರಶ್ಚಂದ್ರ ಶೂನ್ಯ ದೃಷ್ಟಿಯಿಂದ, ಗೊತ್ತಾಗ್ತಾ ಇಲ್ಲ ಮಗ, ನನಗೇನಾಗ್ತಾ ಇದೆ ಅಂತಲೇ ಅರ್ಥ ಆಗ್ತಾ ಇಲ್ಲ ಕಣೋ, ಅಂತೂ ಏನೋ ಆಗ್ತಾ ಇದೆ, ನಾನು ನಾನಾಗೇ ಇಲ್ಲ ಅನ್ನಿಸ್ತಾ ಇದೆ ಕಣೋ ಮಗ. ಕಣ್ತುಂಬಿ ಬಂತು ಅವನಿಗೆ. ಗೆಳೆಯನ ಹೆಗಲು ಬಳಸಿದ ಅನೀಶ್. ಅವನ ಹೆಗಲ ಮೇಲೆ ತಲೆ ಇರಿಸಿ ಕಣ್ಣೀರು ಒರೆಸಿಕೊಂಡ ಶರಶ್ಚಂದ್ರ. ಅವನ ಮನಸ್ಥಿತಿಯನ್ನು ಅರಿತ ಅನಿ ಗೆಳೆಯನ ಹೆಗಲು ಬಳಸಿದ್ದ. ಅವನ ಭುಜಕ್ಕೆ ತಲೆಯಾನಿಸಿದ ಶರಶ್ಚಂದ್ರ. ಸ್ವಲ್ಪ ಹೊತ್ತಿನ ಬಳಿಕ ಸ್ವಲ್ಪ ಸಮಾಧಾನವಾಯಿತು ಅವನಿಗೆ. ಸಾರಿ ಮಗ, ಇತ್ತೀಚೆಗೆ ಯಾಕೋ ಮನಸ್ಥಿತಿ ಸರಿಯಾಗಿಲ್ಲ ನಂದು. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಎಮೋಷನಲ್ ಆಗಿಬಿಡ್ತೀನಿ. ನಿಂಗೂ ಬೇಜಾರು ಮಾಡಿದೆ ಅನಿಸುತ್ತೆ. ಸಾರಿ ಅನಿ ಎಂದು ಕ್ಷಮೆ ಕೇಳಿದ ಗೆಳೆಯನ ಬಳಿ. ಬಿಡು ಮಗ, ನಮ್ಮಲ್ಲಿ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ಅಷ್ಟಕ್ಕೂ ನಿನ್ನ ಮನಸ್ಸಿನಲ್ಲಿ ಏನಿದೆ ಚಂದ್ರು? ನನ್ನ ಹತ್ರನಾದರೂ ಹೇಳ್ಕೊಳ್ಳೋ. ಗೆಳೆಯನನ್ನು ಗೋಗರೆದ ಅನಿ. ಅವನ ಮುಖವನ್ನೇ ಭಾವಶೂನ್ಯನಾಗಿ ನೋಡಿದ ಶರಶ್ಚಂದ್ರ. ನನಗೆ ಏನು ಅಂತ ಅರ್ಥ ಆಗದೆ ಒದ್ದಾಡ್ತಾ ಇದ್ದೀನಿ ಮಗ. ಇನ್ನು ನಿಂಗೆ ಏನಂತ ಹೇಳಿ ಹೋಗಲಿ? ಈಗಿನ ಈ ಮನಸ್ಥಿತಿಗೆ ಏನು ಕಾರಣ ಅಂತನಾದರೂ ಹೇಳು. ಏನಾದರೂ ಪರಿಹಾರ ಕಂಡು ಹಿಡಿಯೋಣ. ಬಿಸ್ನೆಸ್ ಟೆನ್ಷನ್ನ, ಮನೆ ಟೆನ್ಷನ್ನ, ಶಾಂಭವಿ ಟೆನ್ಷನ್ನ, ಏನು ಅದನ್ನಾದರೂ ಹೇಳು ಮಗ. ತಲೆ ಒತ್ತಿ ಹಿಡಿದುಕೊಂಡ ಶರಶ್ಚಂದ್ರ. ಇಲ್ಲ ಅನಿ, ಅದ್ಯಾವುದೂ ಅಲ್ಲ. ನನಗೆ ಇನ್ನೇನೋ ಆಗ್ತಾ ಇದೆ ಕಣೋ. ನನಗೆ ಅರ್ಥ ಆಗ್ತಿಲ್ಲ. ಏನಾಗ್ತಾ ಇದೆ ನನಗೆ? ಅಸಲಿಗೆ ನನಗೆ ಬೇಕಾಗಿರೋದಾದರೂ ಏನು ಅಂತ ತಲೆ ಒತ್ತಿಕೊಂಡು ಹಿಡಿದು ಕುಳಿತು ಬಿಟ್ಟಿದ್ದ ಶರಶ್ಚಂದ್ರ. ಅವನ ಪರಿಸ್ಥಿತಿ ನೋಡಿ ಅನೀಶ್ಗೂ ದುಃಖವಾಯಿತು. ಏನನ್ನೋ ಮನಸ್ಸಿನಲ್ಲೇ ಇಟ್ಟುಕೊಂಡು ಒದ್ದಾಡ್ತಾ ಇದ್ದಾನೆ. ಹೇಳಲೂ ಆಗದೆ ಬಿಡಲೂ ಆಗದೆ ಕೊರಗ್ತಿದ್ದಾನೆ. ಕಾಮ್ ಡೌನ್ ಮಗ, ಸಮಾಧಾನ ಮಾಡ್ಕೊಳ್ಳೋ. ನಿಧಾನಕ್ಕೆ ನಿನಗೆ ಎಲ್ಲ ಅರ್ಥ ಆಗುತ್ತೆ ಕಣೋ. ಈಗ ಬಿಟ್ಬಿಡು ಆ ವಿಷಯ. ಬಾ, ಮನೆಗೆ ಹೋಗೋಣ. ಕಾರನ್ನು ಶರಶ್ಚಂದ್ರನ ಮನೆಯತ್ತ ಓಡಿಸಿದ ಅನೀಶ್. ಮತ್ತೆ ಕಾರ್ ಸೀಟಿಗೆ ತಲೆಯಾನಿಸಿ ಕಣ್ಣು ಮುಚ್ಚಿ ಸುಮ್ಮನೆ ಕುಳಿತು ಬಿಟ್ಟ ಶರಶ್ಚಂದ್ರ. ಅವನಿಗೆ ಪದೇ ಪದೇ ಅವಳ ಮುದ್ದು ಮುಖ, ಗಾಬರಿಗೆ ಪಟಪಟನೆ ಹೊಡೆದುಕೊಳ್ಳುವ ಅವಳ ನೀಲಿ ಕಣ್ಣು, ಹವಳದ ತುಟಿಗಳು, ತನಗಿಂದು ಬಯಸದೇ ಅವಳಿತ್ತ ಮುದ್ದಿನ ಉಡುಗೊರೆ ಎಲ್ಲವೂ ನೆನಪಾಗಿ ಅವನನ್ನು ಇನ್ನಷ್ಟು ಹೈರಾಣಾಗಿಸುತ್ತಿತ್ತು. ಅನೀಶ್ ಆಗಾಗ ಅವನ ಮುಖಭಾವವನ್ನು ಗಮನಿಸುತ್ತಾ ಕಾರು ಓಡಿಸುತ್ತಿದ್ದ. ಪಾಪ ಎನ್ನಿಸಿತು ಅವನಿಗೆ ಶರಶ್ಚಂದ್ರನನ್ನು ನೋಡಿ. ಆದರೆ ನಾನಾದರೂ ಏನು ಮಾಡಲಿ? ಅವನ ಮನಸ್ಸನ್ನು ಅವನಾಗಿಯೇ ತನ್ನ ಎದುರು ತೆರೆದಿಡುವವರೆಗೂ ತಾನೇನೂ ಮಾಡಲು ಸಾಧ್ಯವಿಲ್ಲ. ಕಾಯಬೇಕು, ಕಾಯ್ತೀನಿ, ನೋಡೋಣ. ನಿಟ್ಟುಸಿರು ಬಿಟ್ಟು ಕಾರು ಓಡಿಸಿದ ಮನೆಯ ಕಡೆಗೆ. ಅವನೂ ತನ್ನದೇ ಯೋಚನೆಯಲ್ಲಿ ಮುಳುಗಿದ. ಗೆಳತಿಯರಿಬ್ಬರೂ ತಮ್ಮದೇ ಲೋಕದಲ್ಲಿದ್ದರು. ಪ್ರಾರ್ಥನಾಗೆ ಪದೇ ಪದೇ ಶರಶ್ಚಂದ್ರನ ಜೇನು ಕಣ್ಣಿನ ಮೋಹಕ ನೋಟವೇ ಕಣ್ಮುಂದೆ ಸುಳಿದು ಮೈಮನ ಕಂಪಿಸುತ್ತಿತ್ತು. ತಾನು ಅವನ ತೋಳಲ್ಲಿ ಇದ್ದುದನ್ನು ಯೋಚಿಸಿಯೇ ಭಯಕ್ಕೋ ಗಾಬರಿಗೋ ಅಥವಾ ಇನ್ನೇನೋ, ಅಂತೂ ಗಡಗಡನೆ ನಡುಗಿಬಿಟ್ಟಿತು ಅವಳ ದೇಹವೆಲ್ಲ ಒಂದು ಕ್ಷಣ. ಥತ್, ಅವಯ್ಯ ಯಾಕಾದರೂ ಹಂಗಾಡ್ತಾರೋ? ಅಲ್ಲ, ಬರೋವಾಗ ನಾನು ನೆಟ್ಗೆ ಇದ್ದೆ ತಾನೆ, ಮತ್ತ್ಯಾಕೆ ನನ್ನ ಎತ್ಕೊಳ್ಳೋಕೆ ಬಂದರು? ಎಲ್ಲರೂ ಅಲ್ಲೇ ಅವರೇ ಬ್ಯಾರೆ. ಅವರು ಹಂಗೆ ಹತ್ರಕ್ಕೆ ಬಂದರೆ ನನ್ನ ಪರಿಸ್ಥಿತಿ ಹೆಂಗಿರಬೇಡ? ತಲೆ ಸುತ್ತಿ ಬಿದ್ದುಬಿಡೋಂಗಾಗಿತ್ತು ನನಗೆ. ಉಸಿರಾಡೋಕ್ಕೂ ಆಗದೆ. ಯಪ್ಪ, ನನ್ನ ಉಸಿರು ಒಂದಿನ ನಿಂತುಬಿಡೋದಂತೂ ಪಕ್ಕ ಇವಯ್ಯ ಹೀಗೆ ಆಡ್ತಾಯಿದ್ರೆ. ಆದ್ರೂ ಅವರು ನನ್ನ ಹತ್ರ ಬಂದೇಟ್ಗೆ ನಂಗೆ ಕೈಕಾಲೆಲ್ಲ ಕಂಪಿಸ್ತದಲ್ಲ. ಥತ್, ನನ್ನ ತಲೆ ಕೆಟ್ಟೋಯ್ತದೆ ಒಂದಿನ ಈ ಯೋಚನೆನಾಗೆ. ಕಂಗಾಲಾಗಿ ಬೆವರಿ ಹೋಗಿಬಿಟ್ಟಿದ್ದಳು ಪ್ರಾರ್ಥನಾ. ಮಮತಾ ಅನೀಶ್ ಕುರಿತು ಯೋಚನೆಗೆ ಬಿದ್ದಿದ್ದಳು. ಯಾಕವರು ನನ್ನ ಹಂಗೆ ನೋಡಿದ್ರು? ನಾನೇನಾರು ವಿಚಿತ್ರವಾಗಿವ್ನ? ಸರಿಯಾಗೇ ಇವನಲ್ಲ ಮತ್ತೆ? ಥೋ, ಯಾಕೋ ನೋಡಿರ್ತಾರೆ. ಬಿಟ್ಟಾಕು ಮಮ್ಮಿ, ನಮ್ಗ್ಯಾಕೆ ದೊಡ್ಡವ್ರ ವಿಷಯ? ಹಣೆಗೆ ಹೊಡೆದುಕೊಂಡಳು. ಪಾರಿ, ಪಾರಿ, ಭುಜ ಹಿಡಿದು ಅಲುಗಾಡಿಸಿದಳು. ಎಚ್ಚೆತ್ತಳು ಪ್ರಾರ್ಥನಾ. ಅವಳ ಕಡೆಗೆ ತಿರುಗಿ ಇದ್ದಳು. ಯಾಕೆ ಹಿಂಗೆ ಬೆವರ್ತಾ ಇದ್ದಿ? ಏನಾಯಿತು? ಮತ್ತೆ ಜ್ವರಗಿರ ಏನಾರ ಬಂತಾ? ಅವಳ ಹಣೆ ಕತ್ತು ಮುಟ್ಟಿ ನೋಡಿದಳು ಮಮತಾ. ಸಮಾಧಾನವಾಯಿತು ಅವಳಿಗೆ. ಜ್ವರ ಇಲ್ಲದಿದ್ದುದನ್ನು ಕಂಡು.